ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬಿಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಹೆಲ್ಪ್ ನಮಗೆ ತುಂಬ ಮುಖ್ಯ. ಶುರುವಿನಲ್ಲಿ ಮನೋಜು ಮತ್ತು ರೋಹಿಣಿ ಕಾರ್ ತಗೊಬಂದಿರ್ತಾರೆ. ಕಾರ್ ತಗೊಬಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಕರಿತಾ ಇರ್ತಾರೆ. ಆಗ ಶಾಂತಿ ಕಾರ್ಗೆ ಪೂಜೆ ಮಾಡಿಬಿಟ್ಟು, ನನ್ನ ಮನೆ ಅದೃಷ್ಟ ಲಕ್ಷ್ಮಿ ನಮ್ಮ ನೀನು, ಮನೋಜ ಮತ್ತು ರೋಹಿಣಿನ ನೋಡ್ತಾ ಇದ್ದರೆ ಬ್ರಹ್ಮ ಸರಸ್ವತಿ ಜೋಡಿನೇ ನೋಡ್ದಂಗೆ ಆಗುತ್ತೆ, ಅದೃಷ್ಟ ಅದೃಷ್ಟ ಅಂತ ಹೇಳ್ಬಿಟ್ಟು ಹೊಗಳ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಹೀಗೆ ನನ್ನ ಮಗ ಒಂದಾದ್ಮೇಲೆ ಒಂದು ಕಾರ್ಗಳ ಮೇಲೆ ಕಾರ್ಗಳು ತಗೊಂಡು ದೊಡ್ಡ ದೊಡ್ಡ ಕಾರ್ಗಳೇ ತಗೊಬಿಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಆಗ ರವಿ, ಅಲ್ಲ ಕಣೋ ಮನೋಜ, ಈಗಿರೋ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ಏನೋ ಕಾರ್ಗೆ ಬೇರೆ ಬಂಡವಾಳ ಹಾಕಿದೆಯಲ್ಲ ಅಂತ ಹೇಳಿದ್ರೆ, ನನಗೆ ಆ ಮೀಟಿಂಗ್ಗಳು ಅದು ಇದು ಅಂತಿರುತ್ತೆ ಕಣೋ, ಕಾರ್ ಬೇಕೇ ಬೇಕು, ರಾಯಲ್ ಆಗಿರಬೇಕಲ್ವಾ, ಸ್ವಲ್ಪ ಮೇಂಟೈನ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಆಗ ಸೂರ್ಯ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಅವ್ನು ಮೇಂಟೈನ್ ಬೇರೆ ಮಾಡಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಇವನು ಅಂತ ಹೇಳ್ಬಿಟ್ಟು ಆಡ್ಕೋತಾ ಇರ್ತಾನೆ. ಅಲ್ಲ ಕಣೋ, ಕಾರ್ ಇಂಜಿನ್ ಎಲ್ಲ ಸರಿಯಾಗೈತೇನೋ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಎಲ್ಲ ಸರಿಯಾಗಿದೆಯಂತೆ ಕಣೋ ಅಂತ ಹೇಳ್ತಾನೆ ಮನೋಜ. ಅದಕ್ಕೆ ಸೂರ್ಯ, ಯಾರೋ ಹೇಳಿದ್ರಲ್ಲ ಕಣೋ, ಕೇಳೋದು ಚೆಕ್ ಮಾಡ್ಬಿಟ್ಟು ತಗೋರ್ಬೇಕು ಕಣೋ, ಒಂದು ಮಾತು ಕರೆದಿದ್ರೆ ನಾನು ಬರ್ತಿರ್ಲಿಲ್ವೇನೋ ಹೇಳೋಕ್ಕೆ ಅಂತ ಹೇಳ್ತಾ ಇರ್ತಾನೆ. ಆಗ ನೀನೇನು ಮೆಕ್ಯಾನಿಕಾ ಅಂತ ಹೇಳ್ತಾ ಇರ್ತಾರೆ. ಆಗ ಮೀನಾ, ಅಲ್ಲ ರೋಹಿಣಿಯವರೇ, ಒಂದು ಮಾತು ಇವ್ರನ್ನ ಕರೆದಿದ್ರೆ ಇವ್ರನ್ನ ಜೊತೆಲಿ ಕರ್ಕೊಂಡೋಗಿದ್ರೆ ಆಯ್ತಿರ್ಲಿಲ್ವ, ಅವರೆಲ್ಲ ಚೆಕ್ ಮಾಡಿ ನೋಡ್ತಿರ್ಲಿಲ್ವ ಅಂತ ಹೇಳಿದ್ರೆ, ನಿಮ್ಮ ಗಂಡ ಏನು ಮೆಕ್ಯಾನಿಕಲ್ ಇಂಜಿನಿಯರಾ ಮೀನವರೇ, ಅವ್ರನ್ನೂ ಬೇರೆ ಕರ್ಕೊಂಡೋಗೋಕ್ಕೆ ಅಂತ ರೋಹಿಣಿ ಚಿಡಾಯಿಸ್ತಾಳೆ. ಆಗ ಸೂರ್ಯ, ಎಲ್ಲ ಇಂಜಿನಿಯರ್ಗಳು ಮೆಕ್ಯಾನಿಕ್ ಆಗೇ ಇರಲ್ಲ, ಇಲ್ಲ ಎಲ್ಲ ಮೆಕ್ಯಾನಿಕ್ಗಳು ಇಂಜಿನಿಯರ್ಗಳಾಗೇ ಇರಲ್ಲ, ಏನೋ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಗೊತ್ತಲ್ಲ ಅಂತ ಹೇಳಿದೆ ಅಷ್ಟೇ, ಬಿಡು ಮೀನಾ, ಹೆಂಗಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಎಲ್ಲರೂ ಫೋಟೋ ತಗೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಫೋಟೋ ತಗೋತಾ ಇರ್ತಾರೆ. ಈ ಕಡೆ ಮನೋಜ ಮತ್ತು ಸೂರ್ಯ, ರವಿ 3 ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮನೋಜನ್ಗೆ ರವಿ, ಏನೋ ಪಾರ್ಟಿ ಗಿಟಿ ಕೊಡ್ಸಲ್ವೇನೋ ಅಂತ ಕೇಳ್ತಿರ್ತೀನಿ. ಪಾರ್ಟಿನ ಸರಿ, ಎಲ್ಲ ರೆಡಿ ಆಗಿಬಿಟ್ಟು ಬರೋಗ್ರೋ, ಬೇಲ್ಪುರಿ ತಿನ್ಕೊಬರೋಣ ಅಂತ ಹೇಳ್ತಾನೆ. ಏನೋ ಬೇಲ್ಪುರಿನ ಆ ಪಾರ್ಟಿ ಎಲ್ಲ ಕಣೋ ಅಂತ ರವಿ ಹೇಳ್ತಾನೆ. ಇನ್ಯಾವ ಪಾರ್ಟಿನೋ ಅಂತ ಹೇಳಿದ್ರೆ, ಇದು ಕಣೋ ಇದು ಅಂತ ಎಣ್ಣೆ ಕುಡಿ ಸಿಂಬಲ್ನ ತೋರಿಸ್ತಾ ಇರ್ತಾನೆ. ಅದೆಲ್ಲ ಬಿಡೋ ಕಣೋ ಅಂತ ಹೇಳಿದ್ರೆ, ಬೇಕು ಕಣೋ ಅಂತ ಹೇಳ್ತಾ ಇರ್ತಾನೆ. ಆಗ ಒಂದು 30 ಕೊಡಿಸ್ತೀನಿ ಬಿಡ್ರೋ ಅಂತ ಹೇಳಿದ್ರೆ, ಆಗ ಏನು ಪ್ರೋಕ್ಷಣೆ ಮಾಡೋಕ್ಕ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಆಗ ಸರಿ ಬಿಡ್ರಿ, ಆಯಿತು, ನಾನು ಬಿಯರ್ ಬಾಟ್ಲುಗಳು ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ ಕಣೋ ಆಯಿತು ಅಂತ ಹೇಳ್ಬಿಟ್ಟು, ಆದರೆ ಒಂದೇ ಬಾಟ್ಲಪ್ಪ, ಅಷ್ಟಕ್ಕೆ ಪರ್ಮಿಷನ್ ಸಿಗೋದು ನಮಗೆ, ನೈಟ್ ಎಲ್ಲರೂ ಕುಡಿಯೋಣ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಇನ್ನು ಸಂಜೆ ಆಗುತ್ತೆ, ಎಲ್ಲ ನಡಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಗಡೆ ಹೋಗ್ತಾರೆ. ಇನ್ನು ನೈಟು ಸೂರ್ಯ ಮತ್ತು ರವಿ ಇಬ್ಬರು ಗಾರ್ಡನ್ನಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ರವಿ ಓಡಾಡ್ತಾ ಇರ್ತಾನೆ ಟೆನ್ಷನ್ನಲ್ಲಿ. ಆಗ ಸೂರ್ಯ, ಯಾಕೋ ಹಿಂಗೆ ಓಡಾಡ್ತಿದ್ಯಾ ರವಿಗ, ಬಾರ ಕೂತ್ಕೊಳ್ಳೋ ಅಂತ ಹೇಳ್ತಾನೆ. ಹಂಗಲ್ಲ ಕಣೋ, ಈ ಎಣ್ಣೆ ಕುಡಿದ್ಮೇಲೆ ಸಿಗೋ ಕಿಕ್ಕಿಂತ ಅದು ಕುಡಿಯೋಕ್ಕೋಸ್ಕರ ಕಾಯೋ ಕಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕಣೋ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರ್ತಾರೆ. ಅಯ್ಯೋ, ಒಳ್ಳೆ ಕಥೆಗಳಾಯಿತು ಕಣೋ ನಿಮ್ಮದು, ಎಲ್ಲ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಬರ್ತಾ ಇರೋ ಅಂತ ಹೇಳ್ಬಿಟ್ಟು ಕೂತಿರ್ತಾರೆ. ಅಷ್ಟರಲ್ಲಿ ಮನೋಜ ಎಣ್ಣೆ ಬಾಟ್ಲುಗಳೆಲ್ಲ ತಗೊಂಡು ಅಲ್ಲಿಗೆ ಬರ್ತಾನೆ. ಏನು ಇಷ್ಟೊತ್ತು ಮಾಡಿದೆ ಅಂದರೆ, ರೋಹಿಣಿ ಕಣ್ತಪ್ಪಿಸಿ, ಎಲ್ಲರೂ ಕಣ್ತಪ್ಪಿಸಿ ಗೊತ್ತಿಲ್ದಂಗೆ ಬರೋದು ಇಷ್ಟೊತ್ತಾಯಿತು ಕಣೋ ಅಂತ ಹೇಳ್ತಾಯಿರ್ತಾನೆ. ಯಾಕೆ ಅದಕ್ಕೆ ನೀನು ಹೇಳಿಲ್ವೇನೋ ಅಂತ ರವಿ ಕೇಳಿದ್ರೆ, ಇಲ್ಲ ಕಣೋ ಹೇಳಿದ್ದೀನಿ, ಆದರೆ ಸ್ವಲ್ಪ ಭಯ ಇರುತ್ತೆ ಅಲ್ವಾ ಅಂತ ಹೇಳ್ತಾನೆ. ಸರಿ ಕಣೋ ಅಂತ ಹೇಳ್ಬಿಟ್ಟು ಎಲ್ಲ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಓಪ್ನರು ಅಂತ ಮನೋಜ ಹುಡುಕ್ತಾ ಇರ್ತಾನೆ. ಅದಕ್ಕೆ ಸೂರ್ಯ, ಏನೋ ಸ್ಟಾರ್ಟಿಂಗ್ ಓಪ್ನಿಂಗಲ್ಲೇ ಹಿಂಗೆ ಈ ಥರ ಟ್ರಬಲ್ ಕೊಡ್ತಾ ಇದ್ದೀರಾ, ಇನ್ನು ಮುಂದಕ್ಕೆ ಇನ್ನೇಂಗೋ ಅಂತ ಹೇಳ್ಬಿಟ್ಟು ಇದನ್ನು ಹಿಂಗೆ ತಗೊಂಡು ಹಿಂಗೆ ಓಪನ್ ಮಾಡಿ ಕುಡಿಬೇಕು ಕಣೋ ಅಂತ ಹೇಳ್ಬಿಟ್ಟು ಸೂರ್ಯ ಓಪನ್ ಮಾಡಿ ಕೊಡ್ತಾನೆ ರವಿಗೆ ಮತ್ತು ಮನೋಜಂಗೆ. ಮನೋಜ, ತಗೊಳ್ಳೋ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ನನಗೆ ಬೇಡ ಕಣ್ರು ಅಂತ ಹೇಳಿದ್ರೆ, ಆಗ ಯಾಕೋ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ, ಮಧ್ಯಾಹ್ನದಲ್ಲೇ ಮದ್ಯಪಾನ ಕುಡ್ಕೊಂಡು ಗಾಡಿ ಓಡಿಸ್ತಾ ಅಂತ ಇಷ್ಟೆಲ್ಲ ಆಗಿ ಕೇಸೆಲ್ಲಾಗಿ ಕೋರ್ಟ್ಗೆ ಸ್ಟೇಷನ್ಗೆಲ್ಲ ಹೋಗಿ ಬಂದಿದ್ದೀನಿ ಅನ್ನೋದ್ರಲ್ಲಿ ಈಗ ನೈಟ್ ಕುಡಿದ್ರೆ ಇನ್ನೆಂತ ಕುಡ್ಕೊಂಡು ಮಾಡ್ಬಿಡ್ತಾರೋ, ನನಗೆ ಬೇಡಪ್ಪ, ನಾನು ಬರೀ ಕಂಪ್ನಿ ಕೊಡ್ತೀನಿ, ಚಿಪ್ಸು ತಿನ್ಕೊಂಡು ನೀವು ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಸುಮ್ಮನೆ ಫಸ್ಟ್ ಹೇಳಿದರೆ ಒಂದು ಬಾಟ್ಲು ದುಡ್ಡು ಉಳಿಯೋದಲ್ಲೋ, ಏನಕ್ಕೋ ಸುಮ್ಮನೆ ವೇಸ್ಟ್ ಮಾಡಿಸ್ತೀನಿ ಅಂತ ಇರ್ತಾನೆ. ಆಗ ರವಿ, ಹಲೋ ಮನೋಜ, ಇದನ್ನು ನಾವೇ ಪೋಟ್ಕೊಬಿಡೋಣ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇಲ್ಲ ಕಣೋ, ರೋಹಿಣಿ ಹತ್ರ ಹೇಳೋದು ನಾನು ಒಂದೇ ಬಾಟ್ಲು ಕುಡಿತೀನಿ ಅಂತ, ಆಮೇಲೆ ರೋಹಿಣಿ ಕೋಪ ಮಾಡ್ಕೊಬಿಡ್ತಾಳೆ ಅಂತ ಹೇಳಿದ್ರೆ, ಅವ್ರಿಗೇನು ಗೊತ್ತಾಗುತ್ತೇನೋ ಅಂತ ಹೇಳ್ತಾ ಇರ್ತಾರೆ. ಆಗ ನೀನೆಷ್ಟು ಹೇಳಿದೀವಿ, ನನಗೂ ಶ್ರುತಿ ಒಂದೇ ಬಾಟ್ಲಿಗೆ ಕಣೋ ಪರ್ಮಿಷನ್ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು, ಸರಿ ಶುರು ಮಾಡೋಣ ಬಾ, ಇವರೇನು ಬಂದು ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕುಡಿತಾ ಇರ್ತಾರೆ. ಕುಡಿತಾ ರವಿ, ಸರಿ ಕಣೋ, ಏನು ಬಿಸ್ನೆಸ್ ಮಾಡಬೇಕು ಅಂತ ಇದೆಯೋ ಅಂತ ಕೇಳ್ತಾನೆ. ಆಗ ರವಿ, ಮನೋಜ, ನಿನ್ಗೆ ಯಾಕೆ ಬೇಕೋ ಅದೆಲ್ಲ, ದುಡ್ಡೇನೋ ಬಂತು,
ಏನೋ ಒಂದು ಮಾಡಿದ್ರೆ ಬಿಡೋದು ನಿನಗೆ ಅದೆಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ ತೆಗ್ದು ಹೊಡೆದ್ಬಿಡ್ತೀನಿ ನೋಡಿ ಇವಾಗ, ಅವನೇನೋ ಕೇಳ್ತಿದ್ದೆ ಅಂತಾನೆ ಉತ್ತರ ಕೊಡೋ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಹೆಂಗೋ ಅವಳು ಸಿಕ್ಕಿದ್ಲು, ನನ್ನ ದುಡ್ಡು ನನಗೆ ವಾಪಸ್ ಬಂತು, ಇನ್ನೇನಾದರೂ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಸೂರ್ಯಂಗೆ ಡೌಟ್ ಬರುತ್ತೆ. ಅದಕ್ಕೆ ಸೂರ್ಯ ಯಾರೋ ಸಿಕ್ಕಿದ್ರು ಏನೋ ಅದು ಅಂತ ಹೇಳಿದ್ರೆ ಆಗ ಮನೋಜ ಕಣ್ಕಂಡು ಬಿಟ್ಕೊಂಡು ಕುತ್ಕೊಬಿಡ್ತಾನೆ. ಅದು ಅಂತ ಹೇಳ್ಕೊಬಿಟ್ಟು ಅಯ್ಯೋ ಬಿಡೋ ಹೊತ್ತಾಗ ಏನೋ ಹಂಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕಳಿತೀಯ ನೀನು ಸೂರ್ಯ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆಗ ಮತ್ತಿನ್ನೇನು ಒಂದೇನೋ ಯಾರು ಸಿಕ್ಕಿದ್ರು ಅಂತ ಹೇಳಿದ್ರೆ ಸರಿ ಬಿಡೋ ನೀನು ಕುಡಿ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಮನೋಜ ಕಣ್ಕಂಡು ಬಿಟ್ಕೊಂಡು ಕುಡಿತಾ ಇರ್ತಾನೆ. ಆಗ ಹಂಗಲ್ಲ ಕಣೋ, ಅದೃಷ್ಟ ದೇವತೆ ಹಂಗೆ ನನಗೆ ನನ್ನ ಹೆಂಡ್ತಿ ರೋಹಿಣಿ ಸಿಕ್ಕಿದ್ಲು, ಅವಳಿಂದ ನನಗೆ ದುಡ್ಡು ಸಿಕ್ತು ಅಂತ ಹೇಳಿದೆ ಅಷ್ಟೇ ಕಣೋ ಅಂತ ಹೇಳ್ತಾರೆ. ಸರಿ ಏನು ಬಿಸ್ನೆಸ್ ಮಾಡೋಣ ಅಂತನೋ ಅಂತ ಕೇಳ್ತಾರೆ. ಆಗ ರವಿ ಹೇಳ್ತಾನೆ, ಒಂದು ಹೋಟೆಲ್ ತೆಗ್ದುಬಿಡು, ಒಳ್ಳೆ ಬಿಸ್ನೆಸ್ ಆಗುತ್ತೆ ಈಗ ಅಂತ ಹೇಳಿದ್ರೆ ಆಗ ಅನ್ನನ ತಿನ್ನಬೇಕು ಕಣೋ, ಮಾರಬಾರ್ದು, ಅದಕ್ಕೆ ನಾನು ಅದೆಲ್ಲ ಮಾಡಲ್ಲ. ನಾನು ವೆಜಿಟೇಬಲ್ಸ್ ರೇಟ್ ಏನು ಅಂತಲೇ ಗೊತ್ತಿಲ್ಲ, ಇನ್ನು ವೆಜಿಟೇಬಲ್ ಪಲಾವ್ ಮಾಡು ಅಂದರೆ ಏನೋ ಮಾಡಲಿ, ನನಗದೆಲ್ಲ ಇಷ್ಟ ಇಲ್ಲ ಕಣೋ, ನಾನು ಮಾಡಲ್ಲ ಅಂತ ಹೇಳ್ತಾನೆ. ಆಗ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಸೂರ್ಯ ಹೇಳ್ತಾನೆ, 4 ಕಾರ್ ತೆಗ್ದುಬಿಟ್ಬಿಡು, ತಿಂಗಳಿಗೆ ಒಂದೊಂದು ಕಾರಿಂದ 1,00,000 ಅನ್ನೋ, ತಿಂಗ್ಳಿಗೆ 4 ಲಕ್ಷ ಬರುತ್ತೆ, ಆರಾಮಾಗಿರ್ಬೋದು ಅಂತ ಹೇಳಿದ್ರೆ ಅದಂತೂ ಬೇಡ ಕಣೋ, ಈ ಡ್ರೈವರ್ಗಳ್ನ ನಂಬ್ಕೊಂಡು ಗಾಡಿ ಕೊಟ್ಟರೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದರೂ ನಾವೇ ಖರ್ಚು ಮಾಡಬೇಕು, ಇಲ್ಲ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ನಿಂತರ ಕುಡ್ಕೊಂಡು ಮಧ್ಯಾಹ್ನದ ಹೊತ್ತೆ ಗಾಡಿ ಹೊತ್ಕೊಂಡು ಹೋದ್ರೆ ಏನಾರು ಆ್ಯಕ್ಸಿಡೆಂಟ್ ಪ್ರಾಬ್ಲಮ್ ಆದರೆ ನಾನೇನು ಮಾಡಲಿ, ಬೇಡ ಅಪ್ಪ. ಆಮೇಲೆ ಮಂಗಳೂರು ಅಂದ್ಬಿಟ್ಟು ಕಾರ್ಗಳು ತಗೊಂಡೋಗಿ ಎಲ್ಲರೂ ತಳ್ಕೊಂಡು ಬಿಟ್ಬಿಟ್ರೆ ನಾನೇನು ಮಾಡಲಿ, ಎಲ್ಲ ಸುಮ್ಮನೆ ಟೆನ್ಷನ್ನು, ಬೇಡ ಅಪ್ಪ ನನಗೆ ಆ ಕಾರ್ಗಳ ಸವಾಸನೆ ಅಂತ ಹೇಳಿದ್ರೆ ಆಗ ಸೂರ್ಯ ನೋಡ್ದೇನೋ ನನ್ನ ಬಗ್ಗೆನೇ ಮಾತಾಡ್ತಾನೆ ನೀನು ಅಂತ ಹೇಳ್ಬಿಟ್ಟು ಒದ್ಯಕ್ಕೆ ಹೋಗ್ತಾನೆ. ಆಗ ಮನೋಜ ಹೆದ್ರುಕೋತಾನೆ. ಆಗ ರವಿ, ಸೂರ್ಯ ಸುಮ್ಮನೆ ಇರು ಸೂರ್ಯ, ನಾವು ಎಲ್ಲ ಎಣ್ಣೆ ಕುಡಿಬೇಕಾದ್ರೆ ಫ್ರೆಂಡ್ಸ್ಗಳಿದ್ದಂಗೆ ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಬಿಡು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಮೀನಾ ಮತ್ತು ರೋಹಿಣಿ ಶ್ರುತಿ 3 ಜನನೂ ಕೂತಿರ್ತಾರೆ. ಮೀನಾ ಕಾಫಿ ಮಾಡ್ಕೊಬಂದು ಕೊಟ್ಬಿಟ್ಟು ಮಾತಾಡ್ತಾರೆ. ಸರಿ ರೋಹಿಣಿ ಅವ್ರು, ಈಗ ದುಡ್ಡೆಲ್ಲ ಸಿಕ್ಕಿದೆಯಲ್ಲ, ಏನು ಬಿಸ್ನೆಸ್ ಮಾಡೋಣ ಅಂತ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಶ್ರುತಿ. ಆಗ ಇನ್ನೂ ಏನು ಯೋಚನೆ ಮಾಡಿಲ್ಲ ಶ್ರುತಿ, ನಮ್ಮ ಮನೆಯವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ, ಅದು ಯಾವುದು ಅಂತ ಗೊತ್ತಾಯ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇವರು ಒಂದೊಂದೇ ಐಡಿಯಾಗಳು ಕೊಡ್ತಾ ಇರ್ತಾರೆ. ಇವಾಗೆಲ್ಲ ಎಲ್ಲೋ ಈಚೆ ಗೊತ್ತಿದ್ದಾರಲ್ಲ ಕುಡ್ಕೊಂಡು ಅಂತ ಹೇಳಿದ್ರೆ, ನಮ್ಮ ಮನೆಯವ್ರಿಗಂತೂ ನಾನು ಒಂದೇ ಬಾಟ್ಲು ಕುಡಿಯೋಕೆ ಹೇಳಿರೋದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಶ್ರುತಿ, ನೀವೇನಂದರೆ ನಾನು ಒಂದೇ ಬಾಟ್ಲನ್ನೇ ಹೇಳಿರೋದು ಅಂತ ಹೇಳ್ತಾ ಇರ್ತಾಳೆ. ಆಗ ರೋಹಿಣಿ ಮೀನನ್ಗೆ ರೇಗಿಸ್ಬೇಕು ಅಂತಾನೆ, ಪಾಪ ನಮ್ಮದೇನೋ ಬಿಡಿ, ಪಾಪ ಮೀನವ್ರಿಗೆ ಮೋಸ ಆಗೋದು ಅಂತ ಹೇಳಿದ್ರೆ ನನಗೆ ಯಾಕೆ ಮೋಸ ಆಗುತ್ತೆ ರೋಹಿಣಿ ಅಂತ ಮೀನ ಕೇಳಿದ್ರೆ, ಅಲ್ಲ ಮೀನವರೇ, ಪಾಪ ನಮ್ಮ ಗಂಡಂದ್ರೇನೋ ಒಂದೊಂದೇ ಬಾಟ್ಲು ಕುಡಿಯೋದಾದರೆ ಸೂರ್ಯವರು ಕಂಠಪೂರ್ತಿ ಕುಡಿದು ತೂರಾಡ್ಕೊಂಡು ಅಲಾಡ್ಕೊಂಡು ಬರ್ತಾರಲ್ಲ, ಅದಕ್ಕೆ ಹೇಳ್ತೀನಿ, ನನ್ನ ಮನಸ್ಸಾಕ್ಷಿ ಹೇಳ್ತಿದೆ ನನ್ನ ಗಂಡ ಇವತ್ತು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದ್ರೆ, ನೋಡ್ತಾ ಇರಿ ಅವರಿಬ್ಬರೂ ಸೂರ್ಯವ್ರನ್ನ ಎತ್ಕೊಂಬರೋಷ್ಟು ಕುಡ್ಕೊಬರ್ತಾರೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾಳೆ. ಆಗ ನೋಡೋಣ ಇರಿ ಯಾರು ಎಷ್ಟು ಕುಡಿತಾರೆ ಅಂತ ಅಂದ್ಬಿಟ್ಟು ಕೂತಿರ್ತಾರೆ. ಒಂದಾದ್ಮೇಲೆ ಒಂದು ಐಡಿಯಾಗಳು ಕೊಡ್ತಾ ಇರ್ತಾರೆ. ಆಗ ಮೀನಾ ಹೇಳ್ತಾಳೆ, ನೀವು ಸುಮ್ಮನೆ ಒಂದು ಹೂವಿನ ಬೊಕ್ಕೆ ಬೊಕ್ಕೆ ಮಾಡೋ ಶಾಪ್ನ ಓಪನ್ ಮಾಡ್ಬೋದಲ್ವ ಅಂತ ಹೇಳಿದ್ರೆ, ಆದರೆ ನಮ್ಮ ಮನೋಜ್ಗೆ ಹೂವನ್ನ ಕಟ್ಟೋಕ್ಕೆ ಬೊಕ್ಕೆನೇ ಮಾಡೋಕ್ಕೆ ಬರಲ್ವಲ್ಲ, ಅದನ್ನು ಮಾಡಿ ಏನು ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಒಂದು ತಿರ್ಗಾ ಮತ್ತೆ ಶ್ರುತಿನೂ ಒಂದು ಐಡಿಯಾ ಕೊಡ್ತಾಳೆ, ಅದು ಆಗಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ, ಹಾಗಾದರೆ ಈ ಪಲಾವು ಅದು ಇದು ಮಾಡಿಕೊಂಡು ಒಂದು ಲಗೇಜ್ ಆಟ ಇಟ್ಕೊಂಡು ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಅದೆಲ್ಲ ನಿಮ್ಮ ಹಸ್ಬೆಂಡ್ ಮಾಡೋದು, ನನ್ನ ಗಂಡಂಗೆ ಅದೆಲ್ಲ ಆಗಲ್ಲ, ನನ್ನ ಗಂಡ ಏನಕ್ಕೆ ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಶ್ರುತಿ, ಅಲ್ಲ ರೋಹಿಣಿಯರು ಅದರಲ್ಲಿ ಏನು ತಪ್ಪು, ನನ್ನ ಗಂಡನೂ ಅದನ್ನೇ ಮಾಡ್ತಿರೋದು, ಆದರೆ ಇವರು ರೋಡ್ ಸೈಡಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ, ಅವರು ರೋಡ್ ಸೈಡಲ್ಲಿರೋ ಹೋಟೆಲಲ್ಲಿ ಮಾಡ್ತಿದ್ದಾರೆ, ಅಷ್ಟೇ ಡಿಫ್ರೆನ್ಸು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ ರೋಹಿಣಿಯವರೇ, ನಮ್ಮ ಗಂಡ ಅದೆಲ್ಲ ಕೆಲಸ ಮಾಡೋದ್ರಿಂದ, ಆದರೆ ಈ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಭಿಕ್ಷೆ ಬೇಡೋದೆಲ್ಲ ನಮ್ಮ ಗಂಡ ಮಾಡಿದ್ರೆ, ಅದೆಲ್ಲ ಮಾಡೋದು ನಿಮ್ಮ ಗಂಡನೇ ಅಲ್ವಾ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಮೀನಾ ಮತ್ತು ರೋಹಿಣಿ. ಸರಿ ಶ್ರುತಿ, ಆಗ ರೋಹಿಣಿ ತುಂಬ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಸರಿ ಬಿಡಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಹಿಂಗೆ ಹೋಗ್ಲಿ ಬಿಡಿ, ನಾವೇಂತ ಸುಮ್ಮನೆ ಮಾತಾಡಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು, ಒಂದು ಹೋಗ್ಲಿ ಪಾರ್ಲರ್ದು ಏನಾದರೂ ಓಪನ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಆಗಲ್ಲ ಶ್ರುತಿ, ಅದೇ ಥರ ಜಾಗ ಸಿಗಬೇಕಲ್ಲ ನಮಗೆ, ಗ್ರೀನ್ ಕಂಪ್ನಿ ಎಷ್ಟು ಪಾಪ್ಯುಲರ್ ಅಂತ ಗೊತ್ತಲ್ಲ, ಅದ್ರ ಪಕ್ಕ ಯಾವುದಾದ್ರು ಪಾರ್ಲರ್ ಓಪನ್ ಮಾಡಿದ್ರೂ ಬಿಸ್ನೆಸ್ಸು 6 ತಿಂಗಳು ಡಲ್ಲೇ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಹಿಂಗೆ ಮಾತಾಡ್ಕೊಂಡು ಸರಿ ಬಿಡಿ ಹೋಗ್ಲಿ, ಅವ್ರು 3 ಜನನೂ ಸಿಟ್ಟಿಂಗ್ ಹಾಕ್ಕೊಂಡು ಮಾತಾಡ್ತಿದ್ದಾರಲ್ಲ, ಏನಾರೋ ಒಂದು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ
ಶ್ರುತಿ ಅವರ ಡಿಸೈಡ್ ಮಾಡೋದು, ಕುಡಿದ್ಬಿಟ್ಟು ಆಗಲಿ ಎಲ್ಲಿಂಗೆ ಮಲ್ಕೊಂಡಿದ್ದಾರೋ ಏನೋ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಸೌಂಡು ಸೂರ್ಯ ಮತ್ತು ಮನೋಜ ರವಿ ಕೂತಿರ್ತಾರೆ. ಮನೋಜ ಫುಲ್ ಟೈಟ್ ಆಗಿಬಿಟ್ಟು ಏನೇನೋ ಮಾತಾಡ್ತಾ ಇರ್ತಾನೆ. ಆಗ ಇವನು ಹಾಲೇ ಟೈಟ್ ಆಗಿಬಿಟ್ಟು ಕಣೋ ಇಷ್ಟೊಂದು ಹಾಗೆ ಹೀಗೆ ಅಂದ್ಬಿಟ್ಟು ರಾಗ ಆಡ್ತಿರ್ತಾರೆ. ಇನ್ನು ಮನೋಜ ಸೆಲ್ಫ್ ಮೇಲೆ ಮಲ್ಕೊಂಡು ಸೂರ್ಯ ರವಿ ಬಂದ್ರೆ ಇಲ್ಲಿ ಅಂತ ಏನೋ ಅಂತ ಹೇಳಿದ್ರೆ, ಅಲ್ಲ ಕಣೋ ಈಗ ನನಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಬಂತು ಕಣೋ ಅಂದರೆ, ಏನೋ ಅದು ಅಂದರೆ ಈ ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ಕಿತ್ಕೊಬಂದ್ಬಿಟ್ಟು ಕಿಯಾ ಪಿಯಾ ಅನ್ನೋ ಮಕ್ಳಿಗೆ ಕೊಟ್ಟು ಮಾರಿಬಿಟ್ರೆ ಹೆಂಗಿರುತ್ತೆ ಅಂದರೆ, ಯಾಕೆ ಕಳ್ಳನ ಮಕ್ಳಿಗೇನು ಅಂದರೆ, ಅಲ್ಲ ಕಣೋ ನನ್ನಂಥ ಒಳ್ಳೆ ಮಕ್ಳಿಗೆ ಅಂತ ಮನೋಜ ಹೇಳ್ತೀನಿ. ಸರಿ ಆಗ್ಬೋದು. ಮತ್ತು ಈ ಸೂರ್ಯಚಂದ್ರನ ಏನು ಮಾಡೋದು, ಆಕಾಶ ಎಲ್ಲ ಖಾಲಿ ಮಾಡೋದು ನಂಗೆ ಇಷ್ಟ ಇಲ್ಲ ಕಣೋ, ಬರೀ ಸ್ಟಾರ್ಗಳು ಮಾತ್ರ ಕಿತ್ಕೊಬಂದ್ಬಿಟ್ಟು ಮಾರಿಬಿಟ್ರೆ ಒಳ್ಳೆ ಬಿಸ್ನೆಸ್ಸು, ನೋ ಇನ್ವೆಸ್ಟ್ಮೆಂಟು ಅಂತ ಹೇಳ್ತಾರೆ. ಸರಿ ಕಣೋ ಅದನ್ನೇ ಮಾಡು ಅಂತ ಹೇಳ್ಬಿಟ್ಟಿರ್ತಾನೆ. ಚೋಚು ಎಲ್ಲ ತಿಂದ್ಬಿಟ್ಟು ಮಕ್ಕೆಲ್ಲ ಉಳ್ಕೊಂಡು ಕೂತಿರ್ತಾನೆ. ಆಗ ರವಿ ಮತ್ತು ಸೂರ್ಯ ಒಳಗಡೆ ಕರ್ಕೊಂಡೋಗೋಣ ಬಾರೋ, ಅವನು ಕುಡಿದ್ಬಿಟ್ಟು ಫುಲ್ ಟೈಟ್ ಆಗಿಬಿಟ್ಟಿದ್ದಾನೆ, ಒಂದು ಬಾಟ್ಲಿಗೆ ಇಷ್ಟ ಆಗೋಗಿದ್ದಾನಲ್ಲ, ಇನ್ನೇನಾದ್ರು ಜಾಸ್ತಿ ಕುಡ್ರಿ ಇನ್ನೆಂಗೋ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಬರ್ತಾ ಇರ್ತಾರೆ. ಆಗ ರೋಹಿಣಿ ಮೈನವರೇ ಕೇಳಿಸ್ಕೊಂಡ್ರ, ಸೂರ್ಯವರೇ ಗಲಾಟೆ ಮಾಡ್ತಿದ್ದಾರೆ ಈಚೆ, ತುಂಬ ಕುಡಿದ್ಬಿಟ್ಟಿದ್ದಾರೇನೋ, ಅದಕ್ಕೆ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಬರ್ತಾರೆ. ಅದನ್ನ ನೋಡಿಬಿಟ್ಟು ಇಲ್ಲ ಅವ್ರದ್ದೆಲ್ಲ ಗಲಾಟೆ ಅಂತ ಹೇಳಿದ್ರೆ, ಇಲ್ಲ ಸೂರ್ಯವ್ರದ್ದೇ ವಾಯ್ಸ್ ಬರ್ತಿರೋದು, ಎಷ್ಟು ಕುಡ್ದಿದ್ದಾರೋ ಏನೋ ಅಂತ ಹೇಳ್ಬಿಟ್ಟು, ಅಷ್ಟೇ ಇವತ್ತು ನಿಮ್ಮ ಕತೆ ಅಂತ ಹೇಳ್ಬಿಟ್ಟು ರೋಹಿಣಿ ನಗ್ತಾ ಇರ್ತಾಳೆ. ಆಗ ಶ್ರುತಿ ಸೌಂಡ್ ಕೇಳಿಸ್ಕೊಂಡು ಬಂದು ನೋಡ್ತಾಳೆ. ಆಗ ರವಿ ಮತ್ತು ಸೂರ್ಯ ಮನೋಜ್ನ ಎತ್ಕೊಬರ್ತಾರೆ. ನೋಡ್ಬಿಟ್ಟು ಶ್ರುತಿ ನಕ್ಕೊಂಡು ಒಳಗೆ ಬಿಡ್ತಾಳೆ. ಏನಾಯ್ತು ಶ್ರುತಿ ಅಂತ ಹೇಳಿದ್ರೆ, ರೋಹಿಣಿಯವರೇ ತುಂಬ ಟೈಟಾಗಿ ಬಿದ್ದಿರೋದು ಸೂರ್ಯವರಲ್ಲ, ನಿಮ್ಮ ಹಸ್ಬೆಂಡು ಫುಲ್ಲು ಟೈಟ್ ಆಗಿಬಿಟ್ಟಿದ್ದಾರೆ, ಅವ್ರನ್ನ ಎತ್ಕೊಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಗ್ತಾಯಿರ್ತಾಳೆ. ಆಗ ರೋಹಿಣಿ ಶಾಕಿಂದ ಹೋಗಿ ನೋಡ್ತಾಳೆ. ಆವಾಗ ಎತ್ಕೊಬಂದು ಮಲಗಿಸ್ತಾರೆ ಸೂರ್ಯ ಮತ್ತು ರವಿ. ಆಮೇಲೆ ಎದ್ದು ನಿಂತ್ಕೋತಾನೆ. ಏನು ಮನೋಜ್ ಇದು ಹಿಂಗೆ ಕುಡ್ದಿದ್ದೀರಾ ಅಂತ ಹೇಳಿದ್ರೆ, ರೋಹಿಣಿ ಏನಿಲ್ಲ ಡಾರ್ಲಿಂಗ್ ಇಷ್ಟೇ, ನಾನು ಅನ್ಕೊಳಕ್ಕೆ ಬರಲಿ, ಮೀನಾ ಊಟ ಹಾಕು ಅಂತ ಕಿರ್ಚಾಡ್ತಾ ಇರ್ತಾನೆ. ಅದಕ್ಕೆ ಮನೋಜರೇ ಬನ್ನಿ ಒಳಗಡೆ ಅಂದರೆ, ಯಾಕೆ ಬರಬೇಕು ಇಲ್ಲೇ ಹೇಳು ಏನು ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಪೌಡ್ರಮ್ಮ ನಿನ್ನ ಗಂಡ ಒಂದು ಬಾಟ್ಲಿಗೆ ಇಷ್ಟೊಂದು ಟೈಟ್ ಆಗ್ಬಿಟ್ಟು ಹಿಂಗೆ ತೂರಾಡ್ತಿದ್ದಾನೆ ಅಂಥದ್ರಲ್ಲಿ ಇನ್ನೇನಮ್ಮ ಏನೇನೋ ಮಾತಾಡ್ತಿದ್ದಾನೆ, ಫಸ್ಟ್ ಕರ್ಕೊಂಡೋಗೋ ರೂಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಆಡ್ಕೊಳ್ಳೋದಲ್ಲ ಈಗೇನು ಹೇಳ್ತೀರಾ ರೋಹಿಣಿಯವರೇ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ರೋಹಿಣಿಗೆ ತುಂಬ ಕೋಪ ಬಂದ್ಬಿಟ್ಟು, ಮನೋಜ್ ನಡೀರಿ ಅಂತ ಹೇಳ್ತಾರೆ. ಮನೋಜ್ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ರಾಗ ಆಡ್ಕೊಂಡು ಊಟ ಟೇಬಲ್ ಮೇಲೆ ಕುತ್ಕೊಂಡು, ಮೀನಾ ಊಟ ಹಾಕಮ್ಮ ಊಟ ಕೊಡಮ್ಮ ಅಂತ ಹೇಳ್ಬಿಟ್ಟು ಆಡ್ತಾಯಿರ್ತಾನೆ. ಆಗ ರೋಹಿಣಿ, ಮನೋಜ್ ಇವಾಗ ಒಳಗಡೆ ಬರ್ತೀರಾ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾಳೆ. ಆಗ ಸೂರ್ಯ, ನಿನ್ನ ಪೌಡ್ರಮ್ಮ ರೂಮ್ ಕರ್ಕೋಗ್ಬಿಟ್ಟು ಊಟ ಕೊಡ್ತಾಳೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಈ ಕಡೆ ಶ್ರುತಿ ಬಂದ್ಬಿಟ್ಟು ರವಿ ಹತ್ರ, ನೀನೆಷ್ಟು ಕುಡ್ತಿದ್ದೀಯ ಬೇಬಿ ಅಂತ ಹೇಳಿದ್ರೆ, ಒಂದೇ ಬಾಟ್ಲು ಬೇಬಿ ಅಂತ ಹೇಳ್ತಾ ಇರ್ತಾರೆ. ಸರಿ ಹಾಗಾದರೆ ಇಲ್ಲಿಗೊಂದು ಕೊಡು ಅಂತ ಹೇಳ್ತಾನೆ. ಅದೇ ಇದೆಲ್ಲ ರೂಮಲ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾಳೆ ಶ್ರುತಿನೂ. ಆಗ ಸೂರ್ಯನ ಮೀನ ನೋಡ್ತಾ ಇರ್ತಾಳೆ. ನೀವೆಷ್ಟು ಕುಡ್ದಿದ್ದೀರ ಅಂದರೆ, ನಾನು 3 ಮೇಲೆ ಒಂದು ಹಾಫು ಅಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡ್ತಾಯಿರ್ತಾನೆ. ಸುಮ್ಮನೆ ಬಿಡಿ, ಸುಮ್ಮನೆ ಹಂಗೆ ಡ್ರಾಮಾ ಮಾಡ್ತಾನೆ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಅಂತ ಹುಡುಗಿದ್ರೆ, ಸ್ಮೆಲ್ಲೇ ಬರ್ತಿಲ್ಲ ಅಂತ ಹೇಳಿದ್ರೆ, ನಾನು ಕುಡ್ದಿಲ್ಲ ಅಮ್ಮ ಅಂತ, ವಾ ಸೂಪರ್ ರೀ ಅಂತ ಹೇಳ್ಬಿಟ್ಟು ಮೀನನ್ನು ಖುಷಿಯಿಂದ ಹೋಗ್ತಾರೆ ಒಳಗಡೆ. ಸುಮ್ಮನೆ ಮಾತಾಡಿಕೊಂಡು ಹೋಗ್ತಾರೆ. ಸೂರ್ಯ ಮತ್ತು ಮೀನಾ ಖುಷಿಯಿಂದ ಒಳಗಡೆ ಹೋಗ್ತಾರೆ. ನೀನು ಕುಡಿಬಾರ್ದು ಅಂತ ಹೇಳ್ತಿಲ್ಲಮ್ಮ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಎದ್ದು ಸೂರ್ಯ ಡ್ಯೂಟಿಗೆ ಹೋಗ್ತಾನೆ. ಡ್ಯೂಟಿಗೆ ಹೋಗ್ಬಿಟ್ಟು ಕಾರ್ ಹತ್ರ ಸೂರ್ಯ ಒಬ್ಬರನ್ನ ಮುತ್ಕನ್ನ ಡ್ರಾಪ್ ಮಾಡ್ತಾರೆ. ಅವರು ಪರ್ಸ್ ತಂದಿಲ್ಲಪ್ಪ ಅಂತ ಹೇಳ್ತಾರೆ. ಪರ್ಸ್ ತಂದಿಲ್ಲಪ್ಪ, ಒಂದು ನಿಮಿಷ ತೊಗೊಬಂದ್ಬಿಡ್ತೀನಿ ಅಂತ ಹೇಳಿದ್ರೆ, ಪರವಾಗಿಲ್ಲ ಸರ್, ನೀವು ನೋಡೋಕೆ ಸ್ವಲ್ಪ ನಮ್ಮ ಅಪ್ಪನ ಥರ ಕಾಣಿಸ್ತಿದ್ದೀರ, ವಯಸ್ಸು ಬೇರೆ ಆಗಿದೆ ಬಿಡಿ, ಪರವಾಗಿಲ್ಲ ನಮ್ಮ ಅಪ್ಪನ ಥರ ಅಂದ್ಬಿಟ್ಟು ಹೊಂಟೋಗ್ತೀನಿ. ಇಲ್ಲಪ್ಪ ಈ ಶಾಪ್ ಓನರ್ ನಾನೇ ಎತ್ಕೊಬಾರ್ದು. ಹೌದಾ ನಿಮ್ಮದೇನು ಅಂಗಡಿ, ಸರಿ ಹಂಗಾರೆ ಎತ್ಕೊಬರೋಗಿ ಅಂತ ತನಾಗ ಹೋಗ್ತಾ ಇರ್ತಾರೆ. ಹಿಂದೆಗಡೆಯಿಂದ ರೌಡಿಗಳು ಬಂದ್ಬಿಟ್ಟು ಮುತ್ಕ ಅಂತ ಕೂಗ್ತಾರೆ. ತಿರುಗಿ ನೋಡಿದ್ರೆ, ಏನು ನಿನ್ಗೆ ಎಷ್ಟು ಸಲ ಹೇಳ್ತಾರೆ ಸೈನ್ ಹಾಕಲ್ಲ ಹಂಗೆ ಹಿಂಗೆ ಅಂತ ಧಮಕಿ ಆಗ್ತಾಯಿರ್ತಾರೆ. ಆಗ ಸೂರ್ಯ, ಏನು ಸರ್ ಅಂತ ಕೇಳಿದ್ರೆ, ಏನಿಲ್ಲಪ್ಪ ಈ ಶಾಪ್ನ ಅರ್ಧ ದುಡ್ಡಿಗೆ ಮಾರಿ ಅಂತ ನನಗೆ ಹಿಂಸೆ ಕೊಡ್ತಿದ್ದಾರೆ ಸೈನ್ ಹಾಕು ಅಂತ ಹೇಳಿದ್ರೆ, ಆಗ ರೀ ಸರ್ ಮಾಡಿದೆ, ಯಾರು ನೀವು ಹಿಂಗೆಲ್ಲ ಮಾಡ್ತಿದ್ದೀರಾ, ತಿನ್ಕೊಂಡು ಬದುಕೊಂಡು ಕಾಲದಲ್ಲಿ ಈ ಥರ ಹಿಂಸೆ ಕೊಟ್ಕೊಂಡು ಬದುಕೊಂಡು ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾಯಿರ್ತಾರೆ. ನೀನೇ ಅನ್ನೋದೆಲ್ಲ ಕೇಳೋಕ್ಕೆ ಅಂದರೆ, ಏನೋ ಒಳ್ಳೆ ರಾಗಿ ಮುದ್ದೆ ತಿನ್ಕೊಂಡು ನೈಟ್ ಹೊತ್ತು ಫುಲ್ ಮೀನ್ಸ್ ತಿಂತ ಕಷ್ಟಪಟ್ಟು ದುಡಿತಾ ಇರೋನು ಕಣೋ ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ, ಕಷ್ಟಪಟ್ಟು ದುಡ್ದು ಬದುಕ್ರೋ ಏನು ಈ ಥರ ಇಲ್ದಾರೋ ಆಡ್ಕೊಂಡು ಬದುಕ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರ ಜೊತೆ ಜಗಳ ಮಾಡಿಕೊಂಡು ಫೈಟ್ ಮಾಡ್ತಾಯಿರ್ತಾನೆ. ಇದನ್ನು ನೋಡಿಬಿಟ್ಟು ಮುತ್ಕ ಶಾಕ್ ಆಗಿಬಿಡ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ. ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ. ಪ್ಲೀಸ್ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್